ಎಲ್ಲ ಕುಟುಂಬದ ಸ್ನೇಹಿತರಿಗೆ ನಮಸ್ಕಾರ. ಮಹಾಭಾರತವನ್ನೇ ಸೃಷ್ಟಿ ಮಾಡಿ ಕೌರವರ ಪರ ಇದ್ದು ಕೌರವರನ್ನೇ ಸರ್ವನಾಶ ಮಾಡಿದಂಥ ಶಕುನಿಯ ಕತೆ, ಒಂದು ಪುಟ್ಟ ಕಥೆಯನ್ನು ಹೇಳ್ತೀನಿ, ಪೂರ್ತಿ ವಿಡಿಯೋನ ನೋಡಿ. ಶಕುನಿ ಯಾರು? ಗಾಂಧಾರ ದೇಶದ ಗಾಂಧಾರ ರಾಜನಿಗೆ 101 ಜನ ಗಂಡು ಮಕ್ಕಳು, ಅದರಲ್ಲಿ ಚಿಕ್ಕ ಮಗನಾಗಿರೋನೇ ಶಕುನಿ. ಅವರಿಗೆ ಒಬ್ಬಳು ಮಗಳಿರ್ತಾಳೆ ಗಾಂಧಾರಿ. ಗಾಂಧಾರಿ ತುಂಬ ಸುಂದರವಾಗಿರ್ತಾಳೆ. ಗಾಂಧಾರ ರಾಜನಿಗೆ ತುಂಬ ಪ್ರೀತಿಯ ಮಗಳಾಗಿರ್ತಾಳೆ, ಒಬ್ಬಳೇ ಮಗಳಾಗಿರ್ತಾಳೆ. ಹಾಗಾಗಿ ಗಾಂಧಾರಿ ಬೆಳೆದು ದೊಡ್ಡವಳಾದ ಮೇಲೆ ಗಾಂಧಾರಿಗೆ ಮದುವೆ ಮಾಡಬೇಕು ಅಂತ ಹೇಳ್ಬಿಟ್ಟು ಗಾಂಧಾರ ರಾಜ ಪಂಡಿತರನ್ನು ಕರೆಸ್ಬಿಟ್ಟು ಗಾಂಧಾರಿಯ ಜಾತಕವನ್ನು ಕೊಡ್ತಾನೆ. ಪಂಡಿತರು ಜಾತಕವನ್ನು ನೋಡಿ ಗಾಂಧಾರಿಗೆ ಮದುವೆ ಮಾಡಿದ ಮರುದಿನವೇ ಗಂಡ ಸತ್ತು ಹೋಗ್ತಾನೆ ಅಂತ ಜಾತಕದಲ್ಲಿರುತ್ತೆ. ಹಾಗಾಗಿ ಗಾಂಧಾರ ರಾಜನಿಗೆ ತುಂಬ ದುಃಖ ಆಗುತ್ತೆ. ಒಬ್ಬಳೆ ಮಗಳಿಗೆ ಇಂಥ ಒಂದು ಪರಿಸ್ಥಿತಿ ಇದೆಯಲ್ಲ ಅಂತ ಬೇಜಾರಾದಾಗ ಪಂಡಿತರು ಒಂದು ಉಪಾಯವನ್ನು ಹೇಳ್ತಾರೆ. ಗಾಂಧಾರಿಗೆ ಯಾವುದಾದರೂ ಒಂದು ಪ್ರಾಣಿಯ ಜೊತೆ ಮದುವೆ ಮಾಡಿ ಪ್ರಾಣಿಯನ್ನು ಕತ್ತರಿಸಬೇಕು, ಆಮೇಲೆ ಬೇರೆ ಅಲ್ಲಿಗೆ ದೋಷ ಹೋಗುತ್ತೆ, ಬೇರೆ ಯಾರಾದರೂ ರಾಜಕುಮಾರನ ಜೊತೆ ಮದುವೆ ಮಾಡ್ಬೋದು ಅಂತ ಹೇಳ್ತಾರೆ. ಹಾಗಾಗಿ ಗಾಂಧಾರ ರಾಜನು ಒಂದು ಕುರಿಯನ್ನು ತರಿಸಿ ಕುರಿಯ ಜೊತೆ ಗಾಂಧಾರಿಯ ಮದುವೆಯನ್ನು ಮಾಡ್ತಾನೆ. ಕುರಿಯನ್ನು ಕತ್ತರಿಸ್ತಾರೆ. ಗಾಂಧಾರಿಗೆ ಹಸ್ತಿನಾವತಿಯ ಧೃತರಾಷ್ಟ್ರನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಧೃತರಾಷ್ಟ್ರನಿಗೆ ಕೆಲವು ದಿನಗಳು ಕಳೆದ ಮೇಲೆ ಗೊತ್ತಾಗುತ್ತೆ, ಗಾಂಧಾರ ರಾಜನ ಮಕ್ಕಳು ನನಗೆ ಮೋಸ ಮಾಡಿದ್ದಾರೆ, ಮೊದಲೇ ಕುರಿಯ ಜೊತೆಯ ಮದುವೆ ಮಾಡಿ ಆಮೇಲೆ ನನಗೆ ಮದುವೆ ಮಾಡಿದ್ದಾರೆ ಗಾಂಧಾರಿಯನ್ನ ಅಂತ ಹೇಳಿ ತನ್ನ ಸೈನ್ಯವನ್ನು ಗಾಂಧಾರ ದೇಶಕ್ಕೆ ಕಳುಹಿಸಿ ಗಾಂಧಾರ ರಾಜನನ್ನು ಮತ್ತು ಅವನ 101 ಜನ ಗಂಡು ಮಕ್ಕಳನ್ನು ತಂದು ಹಸ್ತಿನಾವತಿಯ ಸೆರೆಮನೆಯಲ್ಲಿ ಇಡ್ತಾನೆ. ಅವರಿಗೆ ಸೈನಿಕರಿಗೆ ಹೇಳ್ತಾನೆ ಧೃತರಾಷ್ಟ್ರ, ಒಬ್ಬೊಬ್ಬರಿಗೆ ಒಂದೊಂದು ಹಿಡಿ ಅನ್ನವನ್ನು ಕೊಡಬೇಕು, ಅಷ್ಟೇ ಊಟ ಅವರಿಗೆ ಅಂತ ಹೇಳಿರ್ತಾರೆ. ಹಾಗಾಗಿ ಎಲ್ಲರಿಗೂ ಒಂದೊಂದು ಹಿಡಿ 101 ಜನಕ್ಕೂ ಊಟ ಕೊಟ್ಟಾಗ ಗಾಂಧಾರ ರಾಜ ತನ್ನ ಮಕ್ಕಳಿಗೆ ಹೇಳ್ತಾನೆ, ಇಷ್ಟು ಅನ್ನ ತಿಂದು ಯಾರೂ ಬದುಕಿರಕ್ಕಾಗಲ್ಲ, ಹಾಗಾಗಿ ನಮ್ಮ ಚಿಕ್ಕ ಮಗನಾದ ಶಕುನಿಗೆ ಕೊಟ್ಟು ಅವನ ಜೀವವನ್ನು ಉಳಿಸೋಣ ಅಂತ ಎಲ್ಲರೂ ಆ ಒಂದೊಂದು ಹಿಡಿ ಅನ್ನವನ್ನು ಶಕುನಿಗೆ ಕೊಟ್ಟು ಅವನ ಜೀವವನ್ನು ಉಳಿಸ್ತಾರೆ. ಎಲ್ಲರೂ ಅನ್ನ ಆಹಾರ ಇಲ್ಲದೆ ಸತ್ತೋಗ್ಬಿಡ್ತಾರೆ. ಹಾಗಾಗಿ ಶಕುನಿ ಮತ್ತು ಅವರ ತಂದೆ ಗಾಂಧಾರ ಮಾತ್ರ ಉಳ್ಕೋತಾರೆ. ಗಾಂಧಾರ ಶಕುನಿಯನ್ನು ಕರೆದು ಹೇಳ್ತಾನೆ, ನಮಗೆ ಇಷ್ಟೊಂದು ತೊಂದರೆ, ನಮ್ಮಲ್ಲಿ ದ್ವೇಷ, ಇಷ್ಟೊಂದು ಸೇಡು ಇಟ್ಕೊಂಡಿರೋ ನಮ್ಮ ಅಳಿಯನಾದ ಧೃತರಾಷ್ಟ್ರನನ್ನು ಸುಮ್ಮನೆ ಬಿಡಬಾರ್ದು, ನೀನು ಸೇಡು ತೀರಿಸ್ಕೋಬೇಕು ಅಂತ ಹೇಳ್ತಾನೆ. ಅದಕ್ಕೆ ಶಕುನಿ ಒಪ್ಪಿಗೆ ಕೊಡ್ತಾನೆ. ಒಪ್ಪಿಗೆ ಕೊಟ್ಟಾದ್ಮೇಲೆ ಆದ್ರೂ ಸಹನು ಗಾಂಧಾರ ರಾಜನಿಗೆ ಎಲ್ಲೋ ಒಂದು ಕಡೆ ಅನುಮಾನ ಇರುತ್ತೆ. ತನ್ನ ಬೆತ್ತದಿಂದ ಶಕುನಿಯ ಕಾಲನ್ನ ಬಲವಾಗಿ ಹೊಡೀತಾನೆ. ಅವನಿಗೆ ಕಾಲು ಕುಂಟು ಆಗುತ್ತೆ. ಯಾಕೆ ನನಗೆ ತಂದೆ ಈ ತರ ಮಾಡಿದ್ರಿ ಅಂದಾಗ, ನೀನು ಪ್ರತಿ ಸಲ ಹೆಜ್ಜೆ ಇಡುವಾಗ ನಿನಗೆ ಸೇಡಿನ ನೆನಪಾಗ್ಬೇಕು, ಅದಕ್ಕೆ ಹೊಡೆದೆ ಅಂತಾನೆ. ಆಮೇಲೆ ಧೃತರಾಷ್ಟ್ರನನ್ನ ಕರೆದು, ಉಳ್ಕೊಂಡಿರೋ ನೀನೊಬ್ನೇ ಶಕುನಿ, ಇವನನ್ನಾದರೂ ಗಾಂಧಾರಿಗೆ ಒಪ್ಪಿಸು, ತವ್ರ ಮನೆ ಕಡೆ ಅಂತ ಯಾರು ಅಣ್ಣ ತಮ್ಮದಿರಿಲ್ಲ, ಎಲ್ಲ ಸತ್ತೋಗಿದ್ದಾರೆ, ನಾನು ಸಹ ಸತ್ತೋಗ್ಬಿಡ್ತೀನಿ, ಇವನೊಬ್ಬನ್ನ ಕಾಪಾಡು ಅಂತಂದೇಳಿ ಧೃತರಾಷ್ಟ್ರನಿಗೆ ಹೇಳಿದಾಗ ಧೃತರಾಷ್ಟ್ರ ಶಕುನಿಯನ್ನು ಕರ್ಕೊಂಡು ತನ್ನ ಅರಮನೆಗೆ ಬರ್ತಾನೆ. ಅಲ್ಲಿಂದ ಶಕುನಿಗೆ ಸೇಡು ಅವರ ಮೇಲೆ. ಹಾಗಾಗಿ ಕೌರವರ ಕಡೆ ಇದ್ದು ಕೌರವರನ್ನೇ ನಾಶ ಮಾಡಿ ಕುರುಕ್ಷೇತ್ರಕ್ಕೆ ಕಾರಣವಾದನು ಶಕುನಿ. ಅದಕ್ಕೆ ಯಾರು ಸಂಬಂಧದಲ್ಲಿ ಯಾರಿಗೂ ಅಸೂಯೆ, ದ್ವೇಷ, ಸೇಡ್ ಅನ್ನೋದನ್ನ ಹುಟ್ಟಬಾರ್ದು. ಹುಟ್ಟೋದಕ್ಕೆ ಸಂಬಂಧಿಕರೇ ಕಾರಣ. ಹಾಗಾಗಿ ಶಕುನಿಯ ಸಂಬಂಧಿಕರೇ ಶಕುನಿಯನ್ನು ಅಷ್ಟೊಂದು ಸೇಡಿಗೆ ಕಾರಣವಾಯಿತು. ನಮಸ್ಕಾರ.